ಸದಸ್ಯರು 250 ಅರ್ಜಿಗಳು ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ನನಗೆ ಕಳಿಸ್ಕೊಡಿ ದಯಮಾಡಿ. ಎಲ್ಲೆಲ್ಲಿ ಬಾಕಿ ಇದೆ ಅದನ್ನ ನೀವು ಕಳಿಸ್ಕೊಟ್ರೆ ಪೊಲೀಸ್ ಇಲಾಖೆ ವತಿಯಿಂದ ಪೆಂಡಿಂಗ್ ಆಗಿದ್ರೆ ನಾನು ಅವ್ರಿಗೆ ಸೂಚನೆ ಕೊಡ್ತೇನೆ. ಫಂಡಿಂಗ್ ಅಂತ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಇವರು ಬಂದ ಕೂಡಲೇ ಅದನ್ನು ಅವರಿಗೆ ಕೊಡಬಾರ್ದು ಅಂತ ಬರೀತಾರೆ. ಆಯ್ತು, ಯಾವ್ದು ರಿಜೆಕ್ಟ್ ಪಟ್ಟಿ ಕೊಡಿ ಅವರಿಗೆ. ಪಟ್ಟಿ ಕೊಡುವಂತ ಕೆಲಸ ಮಾಡ್ತೀವಿ. ನಿಯಮಗಳು ಸರಿಯಾಗಿದ್ರೆ ಕೊಡ್ತಾರೆ, ಅದಕ್ಕೆ ನಾನು ಸೂಚನೆ ಕೊಡ್ತೀನಿ. ಪ್ರಾಕ್ಟಿಕಲ್ ಪ್ರಾಬ್ಲಮ್, ನಿಯಮಗಳು ಸರಿ ಇದ್ರೆ ಕೊಡಲ್ಲ ಗ್ರಾಮಾಂತರಗಳೇ, ನಿಯಮಗಳು ಸರಿ ಕೊಡುವುದಿಲ್ಲ. ನಿಯಮಗಳು ಸರಿಯಾಗಿದ್ರೆ ನಾನೇ ಸೂಚನೆ ಲಿಸ್ಟ್ ಕೊಡಿ, ಪರಿಶೀಲನೆ ಮಾಡಿ ನಿಯಮ ಪ್ರಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕೊಡಿಸ್ತೀನಿ, ನಾನೇ ಕೊಡಿಸ್ತೇನೆ. ಥ್ಯಾಂಕ್ ಯು. ಅಧ್ಯಕ್ಷೆ, ಆಯ್ತು, ರಿನ್ಯೂವಲ್ ಮಾಡ್ಸಕ್ಕೆ ಸಭಾಧ್ಯಕ್ಷೆ ಮಾನ್ಯ ಗೃಹ ಮಂತ್ರಿಗಳು ಗನ್ನನ್ನ ರಿನ್ಯೂವಲ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ತಾಲೂಕ್ ಹೆಡ್ ಕ್ವಾರ್ಟರ್ ಇಂದ ಜಿಲ್ಲಾ ಒಂದ್ ನಿಮಿಷ SP ಇದಕ್ಕೆ ಗನ್ನನ್ನ ತಗೊಂಡು ಹಂಗಲ್ಲ, ರಿನ್ಯೂವಲ್ ಮಾಡ್ಸಕ್ಕೆ ನಾನು ಹೇಳೋದು ತಾಲೂಕ್ ಮಟ್ಟದಲ್ಲಿ ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಆ ಗನ್ನನ್ನ ಹಿಡ್ಕೊಂಡು KSRTC ಬಸ್ ಅಲ್ಲಿ ಇದ್ರಲ್ಲೆಲ್ಲ ತಗೊಂಡು ಜಿಲ್ಲಾ ಇದು ಕಚೇರಿಗೆ ತಗೊಂಡೋಗಿ ಅಲ್ಲಿಂದ ರಿನ್ಯೂವಲ್ ಮಾಡಿಸ್ಕೊಂಡ್ ಬರ್ಬೇಕು. ತಾಲೂಕ್ ಕಚೇರಿಯಲ್ಲೇ ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ. ಇಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗೋದು, ವಾಪಸ್ ತಗೊಬರ್ತಕ್ಕಂಥದ್ದು ತುಂಬಾ ಕಷ್ಟ. ಅಲ್ಲ ಸಭಾಧ್ಯಕ್ಷ ಕ್ವಶನ್ ಹಾಕಿದ್ರೆ ನಂಗೆ ಬಂದಿಲ್ಲ 2 ವರ್ಷದಿಂದ ಕೊಡ್ತೀನಿ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಇಲ್ಲಿ ಹೇಳಿದ್ರೆ, ನೀವ್ ಇದ್ದಾಗ ಹೇಳಿದ್ರೆ ಅದಕ್ಕೆ ವೈಟ್ ಇರುತ್ತೆ. ಹಂಗಾಗಿ ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳು ಅದನ್ನ ತಾಲೂಕ್ ಕೇಂದ್ರದಲ್ಲೇ ರಿನ್ಯೂವಲ್ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಟ್ರೆ ಬಾರಿ ಒಳ್ಳೇದು. ತಾಲೂಕ್ ಹೆಡ್ ಕ್ವಾರ್ಟರ್ ಇಂದ 100 ಕಿಲೋಮೀಟರ್ ತಗೋಬಹುದು. ಅದು ಪಾಲಿಸಿ ಡಿಸಿಷನ್, ಅದನ್ನ ನಾವು ಪರಿಶೀಲನೆ ಮಾಡಬಹುದು. ಯಾಕೆಂದ್ರೆ ತಮ್ಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಿಂದ ಕೊಡಬೇಕು ರಿನ್ಯೂವಲ್ ಮಾಡಿ ಅಂತ ಹೇಳಿ ಮತ್ತೆ ಯಾರಿಗೆ ಅಧಿಕಾರ ಕೊಡಬೇಕು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಅಲ್ಲಿ ಜಿಲ್ಲಾಧಿಕಾರಿಗಳು ರಿನ್ಯೂ ಮಾಡ್ತಾರೆ, ಇಲ್ಲಿ ತಾಲೂಕು ಮಟ್ಟದಲ್ಲಿ ಯಾರು, ಆಗ ತಾಲೂಕು ಮ್ಯಾಜಿಸ್ಟ್ರೇಟಿಗೆ ಅಧಿಕಾರ ಕೊಡಬೇಕು. ಇಟ್ಸ್ ಎ ಪಾಲಿಸಿ ಡಿಸಿಷನ್. ಅನ್ನಪೂರ್ಣ ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಪ್ರೊವಿಷನ್ ಇರಬೇಕಲ್ಲ, ಸಂಖ್ಯೆ ಜಿಲ್ಲಾಧಿಕಾರಿ ಪ್ರೊವಿಷನ್ ಇದ್ರೆ ಮಾಡಬಹುದು. ಒಂದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ. ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ. ಬಳ್ಳಾರಿ ಜಿಲ್ಲೆ ಸಂಡೂರು ವಿಧಾನಸಭಾ ಕ್ಷೇತ್ರವು ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಆಗಿದ್ದು ಕಲ್ಯಾಣ ಕರ್ನಾಟಕದ ಆರ್ಟಿಕಲ್ 371J ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರವಾಗಿರುತ್ತದೆ. ಸಭಾಧ್ಯಕ್ಷರೇ, ತಾಲೂಕಿನಲ್ಲಿ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆಗಳು ಗಣಿಗಾರಿಕೆ ನಡೆಯುತ್ತಿದ್ದು ಕಾರ್ಮಿಕ ವರ್ಗದವರು, ಶ್ರಮಿಕರು, ಬಡ ಮತ್ತು ಮಧ್ಯಮ ವರ್ಗದವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಇವರುಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವಂತೆ ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡಿದಲ್ಲಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ. ಸಭಾಧ್ಯಕ್ಷರೇ, ಬಡವರ, ಹಿಂದುಳಿದವರ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅಂತೇಳಿ ಸರ್ಕಾರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಉತ್ತಮ ಸವಲತ್ತುಗಳನ್ನು ಕೂಡ ನೀಡ್ತಾ ಇದೆ. ಆದಾಗ್ಯೂ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಮಟ್ಟ ಇನ್ನೂ ಸ್ವಲ್ಪ ಹೆಚ್ಚಾಗಬೇಕು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ನಿಲಯಗಳ ಅವಶ್ಯಕತೆ ಹೆಚ್ಚಾಗಿದೆ. ಸಭಾಧ್ಯಕ್ಷರೇ, ಪ್ರಸ್ತುತ ಸಂಡೂರು ತಾಲೂಕಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿ ಸುಮಾರು 370 ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆ. ತಾಲೂಕಿನಲ್ಲಿ ಕೇವಲ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳು 2 ಹಾಗೂ ಮೆಟ್ರಿಕ್ ನಂತರದ ವಸತಿ ನಿಲಯಗಳು 2 ಕಾರ್ಯನಿರ್ವಹಿಸ್ತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ತಾಲೂಕಿನಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಹೆಚ್ಚಿಸಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಬಳಿ ಮನವಿ ಮಾಡಿಕೊಳ್ತೇನೆ. ವಿದ್ಯಾರ್ಥಿ ನಿಲಯಕ್ಕೆ ಬೇಕಾದಂಥ ಜಾಗವನ್ನು ನಾವು ಈಗಾಗಲೇ ನಿಗದಿಪಡಿಸಿದ್ದೇವೆ ಸಭಾಧ್ಯಕ್ಷರೇ. ಅದಕ್ಕೆ KMRCಯಲ್ಲಿ ಕೂಡ ಅನುದಾನ ಬಿಡುಗಡೆ ಆಗಿದೆ. ಈಗ ನಮಗೆ ಸಂಡೂರಿನಲ್ಲಿ 100 ವಿದ್ಯಾರ್ಥಿನಿಯರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಕೊಟ್ರೆ ಈ ಭಾಗದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತೇಳಿ ಸದನದ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಮೆಟ್ರಿಕ್ ಪೂರ್ವ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. 2 ಇದೆ. ಒಂದು ಸಂಡೂರಿನಲ್ಲಿ ಇರುವಂತಹ ವಿದ್ಯಾರ್ಥಿ ನಿಲಯದಲ್ಲಿ ಮಂಜೂರಾದ ಸಂಖ್ಯೆ 100, ಆದರೆ ವಾಸ್ತವವಾಗಿ 220 ವಿದ್ಯಾರ್ಥಿಗಳು ಅಲ್ಲಿ ದಾಖಲಾತಿ ಹೊಂದಿದ್ದಾರೆ. 100ರಿಂದ 150ವರೆಗೂ ನಾವು ಹೇಗೋ ಮ್ಯಾನೇಜ್ ಮಾಡ್ಬೋದು. ಆದರೆ 2 ಪಟ್ಟು ದಾಟಿದಾಗ ಸೌಲಭ್ಯ ಸಾಕಾಗೋದಿಲ್ಲ. ಸೊ ಅಲ್ಲಿ ನಾವು ಅಂಕಿ ಸಂಖ್ಯೆ ನೋಡಿದಾಗ ಮತ್ತೊಂದು ವಿದ್ಯಾರ್ಥಿ ನಿಲಯದ ಅವಶ್ಯಕತೆ ಇದೆ ಅಂತ ಕಂಡು ಬರ್ತದೆ. ಅದನ್ನೇ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ.
ಸೊ ಶಾಸಕರು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಮನವಿ ಸರ್ಕಾರದಲ್ಲಿ ಪರಿಶೀಲನೆಯಲ್ಲೂ ಸಹ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವರು ಇನ್ನೂ 2-3 ಅಂತ ಹೇಳ್ತಾರೆ. ಇಲ್ಲಿ ನಾವು ಅಂಕಿ ಸಂಖ್ಯೆ ನೋಡಿದಾಗ 2-3ಕ್ಕೆ ಅರ್ಹತೆ ಕಾಣ್ತಿಲ್ಲ. ಬಟ್ ಕನಿಷ್ಠ ಒಂದು ಮಾಡೋದಕ್ಕೆ ಇಲ್ಲಿ ಅರ್ಹತೆ ಕಾಣ್ತಾ ಇದೆ. ಇನ್ನೊಂದು ಮಾಡುವಂತ ಅದಕ್ಕೆ ಮುಖ್ಯಮಂತ್ರಿಗಳ ಅನುಮತಿಯನ್ನ ತೆಗೆದುಕೊಂಡು ಇಲ್ಲಿ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯವನ್ನ ಮಾಡಲಿಕ್ಕೆ ಸರ್ಕಾರ ಪರಿಶೀಲನೆ ಮಾಡುತ್ತೆ. ಸಭಾಧ್ಯಕ್ಷರೇ, ಮಾತಾಡಬೇಡಿ. ಸಭಾಧ್ಯಕ್ಷರೇ, ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾವೇನು ಮನವಿ ಮಾಡಿದ್ವಿ ಅದನ್ನ ಮಾಡ್ಕೊಡಂತ ಕೆಲಸ ಸರ್ಕಾರದಿಂದ. ಧನ್ಯವಾದ. ಸಮೃದ್ಧಿ ಮಂಜುನಾಥ್ ಮಾನ್ಯ ಸಭಾಧ್ಯಕ್ಷ, ಮಾತಾಡ್ತೀರಿ. ಚುಕ್ಕೆ ಗುರುತಿನ ಸಂಖ್ಯೆ 105 ಮಾನ್ಯ ಸಣ್ಣ ನೀರಾವರಿ ಮತ್ತು ತಜ್ಞ ಸಚಿವರು ಕೇಳಕ್ಕೆ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಿದ್ದಾರೆ. ಬಹುಶಃ ನಾನು ಈ ಸದನ ಬಂದಾಗಿಂದ ಕೂಡ ಇದು 4ನೇ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ. ಏನಂತಂದ್ರೆ KC ವ್ಯಾಲಿ HN ವ್ಯಾಲಿ ಕೊಟ್ಟಿರ್ತಕ್ಕಂಥ ಸಾಧನೆ ಕಾಂಗ್ರೆಸ್ ಸರ್ಕಾರದ್ದು, ಅದು ತುಂಬಾ ಧನ್ಯವಾದಗಳು. ಆದರೆ ನಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಇದರ ಪೂರಕವಾಗಿ ವಿಷಯವನ್ನು ಸಪ್ಲೈ ಮಾಡ್ತಾ ಇರೋದು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಇದು ಶುದ್ಧೀಕರಣ ಮಾಡದೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡಿದ ನೀರನ್ನು ಬಿಟ್ಟರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ವಿಷಯವನ್ನು ಕೊಡ್ತಕ್ಕಂಥ ಪರಿಸ್ಥಿತಿನ ಒದಗಿಸ್ತಾ ಇದ್ದೀವಿ. ಮಾನ್ಯ ಸಭಾಧ್ಯಕ್ಷೆ, ತಾವು ಉತ್ತರವನ್ನು ಕೊಟ್ಟಿದ್ದೀರಿ. ಇದನ್ನು ಯಾವುದೇ ರೀತಿ ನಾವು ವ್ಯವಸಾಯಕ್ಕೆ ಉಪಯೋಗಿಸಿಲ್ಲ ಅಂತ ಹೇಳಿದೀವಿ. ಮೊನ್ನೆ ಮಳೆ ಬಂದಾಗ ಏನೋ ದೇವರ ಕೃಪೆಯಿಂದ ಅಷ್ಟೋ ನೀರು ತುಂಬಿತು, ಅದ್ರ ಜೊತೆ ನಿಮ್ಮ ನೀರು ತುಂಬಿತು. ಈ 2 ನೀರು ಬಿಡ್ಲಿಕ್ಕೆ ನಮ್ಮ ಕೈಯಲ್ಲಿ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ತರಕಾರಿ ಬೆಳಿಲಿಕ್ಕೆ. ಆದರೆ ಇದು ನೇರವಾಗಿ ಅಂತರ್ಜಲಕ್ಕೆ ಹೋಗಿ ಇದು ವಿಶ್ವವಾಗಿ ಪರಿವರ್ತನೆ ಆಗ್ತಾ ಇದೆ. ಇವೇನಾಗಿದೆ, ಕೊಟ್ಟಿದ್ದು ಈ ಒಂದು ಇದನ್ನ ವ್ಯವಸ್ಥೆ ನೀವು ಕೊಟ್ಟಿದ್ದೀರಿ. ಆದರೆ 3ನೇ ಹಂತ ಶುದ್ಧೀಕರಣ ಮಾಡದೆ ಕೊಟ್ರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ವಿಷಯವನ್ನು ಕೊಟ್ಟಿರ್ತಕ್ಕಂಥ ಗಳಿಗೆ ತಮಗೆ ಸಲ್ತ ಅಂತ ನಾನು ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಇದ್ರ ಮೂಲ ಉದ್ದೇಶ ಈಗಾಗಲೇ ಅವರೇ ಹೇಳಿದ್ದಾರೆ. ದ್ವಿತೀಯ ಅಂತ ಟ್ರೀಟ್ಮೆಂಟ್ ಮಾಡಿ ಈಗ ಕೋಲಾರ ಮತ್ತು ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತಿರ್ತಕ್ಕಂಥ ಕೆರೆಗಳು ತುಂಬಿಸ್ತಕ್ಕಂಥದ್ದು KC ವ್ಯಾಲಿ, HN ವ್ಯಾಲಿ ಮತ್ತು ಈಗ ಹೋದ ವರ್ಷ ಪ್ರಾರಂಭ ಮಾಡಿ ವರ್ಷಾವತಿ ವ್ಯಾಲಿ, 3 ವ್ಯಾಲಿಗಳ ಮುಖಾಂತರ 700 ಕೆರೆಗಳು ತುಂಬಿಸ್ಬೇಕಂತ ಕಾರ್ಯಕ್ರಮ ಯೋಜನೆ ಸರ್ಕಾರ ಬಂದಿದೆ. ಈಗಾಗಲೇ 2018ರಲ್ಲಿ ಈಗಾಗಲೇ ಇವರು ಕೇಳಿರ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರನಲ್ಲಿ ಕೆರೆಗಳು ನಾವು 146 ಕೆರೆಗಳು ತುಂಬಿಸ್ತಾ ಇದ್ದೀವಿ. ಅದಾದ ನಂತರ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಅನೇಕ ಬಾರಿ ಶಾಸಕರು ಕೇಳಿರ್ತಕ್ಕಂಥ ಪದಗಳು ಬಂದಂತ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಆಗಾಗ ಅವರ ರಿಪೋರ್ಟ್ಸ್ ಕೊಡ್ತಿರ್ತಾರೆ. ಅವ್ರ ಡೀಟೇಲ್ಸ್ ಸಹಿತ ಅವ್ರದ್ದು ಇಂಪ್ಯಾಕ್ಟ್ ಏನಿದೆ ಎಂಬುದನ್ನು ಸಹಿತ ಅವ್ರಿಗೆ ಕೊಟ್ಟು ಕಳಿಸಿದ್ವಿ. ಇನ್ನೂ ಡೀಟೇಲ್ ಬೇಕಾದ್ರೆ ಕೊಡ್ತೀವಿ. ಯಾವುದೇ ದ್ವಿತೀಯ ಹಂತದ ನೀರನ್ನ ನಾವು ಅಂತರ್ಜಲಕ್ಕೆ ಹೆಚ್ಚಿಸಲಿಕ್ಕೆ ಮಾತ್ರ ನಾವು ಉಪಯೋಗ ಮಾಡ್ತಾ ಇದ್ವಿ. ನೇರವಾಗಿ ಈ ನೀರನ್ನು ನಾವು ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಅಲ್ಲಿ 1,000ರಿಂದ 1,500, 2,000 ತನಕ ಅಂತರ್ಜಲ ಕುಸಿದೆ ಅಂತೇಳಿ ಆ ಕಾರಣಕ್ಕಾಗಿ ಅಂದಿನ ಸಂದರ್ಭದಲ್ಲಿ ಶ್ರೀಮಾನ್ ಕೃಷ್ಣ ಬೈರೇಗೌಡರು ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, KH ಮುನಿಯಪ್ಪನವ್ರು ಇರ್ಬೋದು, ಎಲ್ಲರೂ ಸೇರಿ ಈ ಪ್ರಯೋಗ ಮಾಡಿದರು. ಅದರ ಮುಖಾಂತರ ಇವತ್ತು 250-300 ಫೀಟ್ನಲ್ಲಿ ನೀರು ಸಿಗ್ತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ರೈತರು ಭಾಳ ಉತ್ತಮ ರೀತಿಯಲ್ಲಿ ಬೆಳೆ ಬೆಳೆಸ್ತಾ ಇದ್ದಾರೆ. ಅದರ ಬೆಳೆದ ಬಗ್ಗೆ ಆಗಲಿ, ಕ್ವಾಲಿಟಿ ಬಗ್ಗೆ ಆಗಲಿ, ಕ್ವಾಂಟಿಟಿ ಬಗ್ಗೆ ಆಗಲಿ ಕ್ಲಿಯರಾಗಿ ಇಷ್ಟೆಲ್ಲ IIScನವರು ರಿಪೋರ್ಟ್ಸ್ ಕೊಡ್ತಾ ಇದ್ದಾರೆ. ಇಷ್ಟು ಪೂರ್ತಿ ಇದರಲ್ಲಿ ದ್ವಿತೀಯ ಹಂತದಲ್ಲಿ ಯಾವುದೇ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಭಾಳ ಒನ್ ಆಫ್ ದಿ ಬೆಸ್ಟ್ ವಾಟರ್ ಅಂತೇಳಿ ಅವರು ಸರ್ಟಿಫಿಕೇಟ್ ಮಾಡಿದ್ದಾರೆ. ದ್ವಿತೀಯ ಹಂತದ ಮಾಡಬೇಕು ಅಂತ ಹೇಳ್ತಾರೆ ಟ್ರೀಟ್ಮೆಂಟ್. ಅದು ಇವತ್ತು ಸರ್ಕಾರ ಮುಂದೆ ಆ ಸಂದರ್ಭ ಪ್ರಸ್ತಾವನೆ ಇಲ್ಲ. ಅವ್ರಿಗೆ ಈಗಾಗಲೇ ನಾನು ಶ್ರೀಮಾನ್ ಕೃಷ್ಣ ಬೈರೇಗೌಡರ ಹತ್ರ ಮಾತಾಡಿದ್ದೀನಿ. ಇವರೆಲ್ಲರಿಗೂ ಎಲ್ಲೆಲ್ಲಿ ನಾವು KC ವ್ಯಾಲಿ, HN ವ್ಯಾಲಿ, ವರ್ಷಾವತಿ ವ್ಯಾಲಿನಲ್ಲಿ ಅವ್ರಿಗೇನು ಕನ್ಫ್ಯೂಷನ್ ಇದೋ ಆ ಎಲ್ಲ ಶಾಸಕರನ್ನು ಕರೆದು, ನಮ್ಮ IIScನಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ಸ್ನೆಲ್ಲ ಕರೆದು, ನಮ್ಮ ಅನುಭವ ಇರ್ತಕ್ಕಂಥ ರಾಜಕಾರಣಿಗಳು ಸಹಿತ ಕರೆದು ಒಂದು ಅವ್ರಿಗೆ ಟ್ರೈನಿಂಗ್ ಕ್ಲಾಸು ಇಲ್ಲದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.